ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ರವೆ ರೊಟ್ಟಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಬನ್ನಿ, ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. 1 ಕಪ್ ಮೊಸರು ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪು ರವೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 4 ರಿಂದ 5 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 8 ರಿಂದ 10 ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇಷ್ಟೆಲ್ಲ ಬೇಕಾಗುವ ಐಟಮ್ಸ್. ಇಲ್ಲಿ ನೋಡಿ, ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೇ ಒಂದು ಬಟ್ಲು ತೊಗೊಂಡಿರೋಂಥ ರವೆ. ಇದು ಬಾಂಬೆ ರವೆ ಅಂತಲೂ ಹೇಳ್ತಾರೆ, ಇಲ್ಲ ಉಪ್ಪಿಟ್ಟಿನ ರವೆ ಅಂತಲೂ ಹೇಳ್ಬೋದು. ಇದಕ್ಕೆ 1 ಬಟ್ಲು ರವೆ ಹಾಕಿದ್ದೀನಿ, ಹಾಗೆ 1 ಬಟ್ಲು ಮೊಸರು, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎಲ್ಲನೂ ಮಿಕ್ಸ್ ಮಾಡೋಣ. ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಮೊಸರು ತೊಗೋಬೇಕು. ನನಗೆ ಇವಾಗ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಬೇಕನ್ನಿಸ್ತಾ ಇದೆ, ನೀರು ಹಾಕ್ಕೋತೀನಿ. ನೋಡಿ, ಒಂದು ಅರ್ಧ ಕಪ್ ನೀರು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿ ಆಗುತ್ತೆ, ಇನ್ನು ಇವಾಗ ಕಲಸಿಟ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಇನ್ನೊಂದು ಅರ್ಧ ಕಪ್ ನೀರು ಹಾಕ್ತೀನಿ. ನೋಡಿ, ನೀವು ನೋಡ್ಕೊಳ್ಳಿ, ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಸಾಕಾಗುತ್ತೆ. ಇದು ಒಂದು ಅರ್ಧ ಗಂಟೆ ನೆನೆಸ್ಬೇಕು, ಅರ್ಧ ಗಂಟೆ ನೆನಿಬೇಕು ಅರ್ಧ ಗಂಟೆ. ಮುಚ್ಚಿರ್ತೀನಿ ಇದ್ರ ಮೇಲೆ. ಇಲ್ಲಿ ನೋಡಿ, ಅರ್ಧ ಗಂಟೆ ಆಗಿದೆ, ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ನಾವು ಆರಾಮಾಗಿ ರೊಟ್ಟಿ ತಟ್ಕೋಬೋದು. ನೋಡಿ, ಹಾಗೆ ಇಲ್ಲೊಂದು ತವಾ ತಗೊಂಡೆ, ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದೆ, ಹಾಗೆ ತವಾಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟು ಹಾಕ್ತೀನಿ. ನಾನು ಹಿಂದೆನೂ ತೋರಿಸಿದ್ದೀನಿ, ಅಕ್ಕಿ ರೊಟ್ಟಿನ ತವಾಗೆ ತಟ್ಟೋದನ್ನು ತೋರಿಸಿದ್ದೀನಿ. ಇವಾಗಲೂ ನಾನು ತವಾಗೆ ತರ್ತೀನಿ ನೋಡಿ. ಅಕ್ಕಿ ರೊಟ್ಟಿ ಇನ್ನೂ ಗಟ್ಟಿ ಬರುತ್ತೆ, ಇದು ಇನ್ನೂ ಸಾಫ್ಟ್ ಆಗುತ್ತೆ, ತಟ್ಟೋಗೇನು ಕಷ್ಟನೇ ಇರಲ್ಲ. ಇದು ಇನ್ನೂ ಸ್ವಲ್ಪ ಹಿಟ್ಟು ಹಾಕೋತೀನಿ ನೋಡಿ.
ಇದಕ್ಕೆ ನೀವು ಸಬ್ಬಸಿಗೆ ಸೊಪ್ಪು ಬೇಡ ಅನಿಸಿದ್ರೆ ಮೆಂತ್ಯ ಸೊಪ್ಪು ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಹಾಕ್ಕೋಬೋದು. ಇಲ್ಲ ನಿಮ್ಗೆ ಅದನ್ನು ಬೇಡಪ್ಪ ಅಂತಂದರೆ ಸ್ಕಿಪ್ಪು ಮಾಡ್ಬೋದು. ನಿಮ್ಮ ರುಚಿಗೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ತಟ್ಟಿದ್ದಾಯಿತು ಎಲ್ಲ ಕಡೆ. ಇಲ್ಲಿ ನೋಡಿ ಹೆಂಗೆ ತಟ್ಟಿದ್ದೀನಿ. ಇಲ್ಲಿ ನೋಡಿ, ತವಾನ ಗ್ಯಾಸ್ ಮೇಲೆ ಇಟ್ಕೊಂಡೆ. ಹಾಗೆ ಮೇಲೊಂದು ಮುಚ್ಚಳ ಮುಚ್ತೀನಿ. ನೋಡಿ ಯಾವ ಥರ ಫ್ರೈ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಆಗಲಿ, ಇನ್ನೊಂದು 2 ಮಿನಿಟ್ಸ್ ಆಗಬೇಕು. ನೋಡಿ ಇವಾಗ ಬೆಂದಿದ್ದಾಗಿದೆ. ಇದು ತೆಗಿತೀನಿ ನೋಡಿ. ನೋಡಿ ಎಷ್ಟು ಕರೆಕ್ಟಾಗಿ ನೀಟಾಗಿ ಬರುತ್ತೆ ನೋಡಿ, ಬಂತು ನೋಡಿ. ಇವಾಗ ರವೆ ರೊಟ್ಟಿ ರೆಡಿಯಾಗಿದೆ. ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.